ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಜ್ ಕಿಚನ್. ನಾನಿವತ್ತು ಟೇಸ್ಟಿಯಾಗಿ ಫಾರಂ ಕೋಳಿ ಚಿಕನ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ 1.5 kg ಫಾರಂ ಕೋಳಿ ತೊಗೊಂಡಿದ್ದೀನಿ. ಚಿಕನ್ ಸಾಂಬಾರಿಗೆ 2 ಖಾರನ ಆಡಿಸ್ಕೊತೀವಿ. ಅದರಲ್ಲಿ ಮೊದಲನೇದು ಈರುಳ್ಳಿ ಖಾರ. ಏನೇನು ಬೇಕು ಅಂತ ಹೇಳ್ತೀನಿ. ಕೊತ್ತಂಬರಿ ಸೊಪ್ಪು, 2 ಟೇಬಲ್ ಸ್ಪೂನ್ ಶುಂಠಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೀ ಸ್ಪೂನ್ ಚಕ್ಕೆ ಪೌಡರ್, ಅರ್ಧ ಟೀ ಸ್ಪೂನ್ ಲವಂಗ ಪೌಡರ್, ಕಡಲೆ 1 ಬೌಲ್, ಕಾಯಿ ತುರಿ 1 ಬೌಲ್, 1 ಟೊಮೆಟೊ, 3 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1.5 ಟೇಬಲ್ ಸ್ಪೂನ್ ಖಾರ ಪುಡಿ. ಫಸ್ಟು ಈರುಳ್ಳಿ ಖಾರಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಏನೇನು ಹಾಕೋತಿದ್ದೀನಿ ಅಂತ ಹೇಳ್ತೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ ಪೌಡರು, ಲವಂಗ ಪೌಡರು ಮತ್ತು ಅರಿಶಿನ ಪುಡಿ. ಸ್ವಲ್ಪ ನೀರು ಹಾಕ್ಕೊಂಡು ಆಡಿಸ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಖಾರ ರೆಡಿಯಾಗಿದೆ. ನೆಕ್ಸ್ಟು ಕಾಯಿ ಖಾರ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಜಾರಿಗೆ ಕಾಯಿ, ಕಡಲೆ, 1 ಟೊಮ್ಯಾಟೊ, ಸ್ವಲ್ಪ ನೀರು ಹಾಕ್ಕೊಂಡು ಆಡಿಸ್ಕೊಂಡಿದ್ದೀನಿ. ಈಗ ಕಾಯಿ ಖಾರನೂ ರೆಡಿಯಾಗಿದೆ. ಒಂದು ಪ್ಯಾನಿಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ತುಪ್ಪನ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು. ತುಪ್ಪ ಇಷ್ಟ ಆಗದಿರೋರು ಆಯಿಲ್ನೇ ಹಾಕೋಬೋದು. ಈರುಳ್ಳಿ ಖಾರ ಹಾಕೋತಾ ಇದ್ದೀನಿ. ಇದು ಫಸ್ಟ್ ರುಬ್ಬಿ ಇಟ್ಕೊಂಡಿದ್ನಲ್ಲ ಅದು. ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ನಾನಿಲ್ಲಿ ಚಿಕನ್ನ ಹಾಕಿದ್ದೀನಿ. ಚಿಕನ್ನು ಅಷ್ಟೇ ಈರುಳ್ಳಿ ಖಾರದಲ್ಲಿ ಚೆನ್ನಾಗಿ ಬೇಯಬೇಕು. ಅದನ್ನು ಒಂದು ಕುದಿ ಚೆನ್ನಾಗಿ ಬೆಂದ ಮೇಲೆ ನಾನಿಲ್ಲಿ ಧನಿಯಾ ಪುಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ 1.5 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಅದನ್ನು ಅಷ್ಟೇ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಿ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಅರಳುಪ್ಪನ್ನು ಹಾಕ್ತಾಯಿದ್ದೀನಿ. 2-3 ಹಾಕಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಿ. ಅದು ಕುದ್ದ ಮೇಲೆ ಇದಕ್ಕೆ ನಾನಿವಾಗ 2ನೇದಾಗಿ ರುಬ್ಕೊಂಡಿದ್ನಲ್ಲ ಕಾಯಿ ಖಾರನ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಹದ ನೋಡ್ಕೋಬೇಕು ನಾವು. ಸಾಂಬಾರಿಗೆ ಹದ ಯಾವ ಥರ ಬೇಕು ಅಂತ. ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ, ತೆಳು ಬೇಕು ಅಂದರೆ ತೆಳು ಮಾಡ್ಕೊಳ್ಳಿ. ನಾನಿಲ್ಲಿ ತೆಳು ಬೇಕು ಅಂತ ಹೇಳಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಹದ ನೋಡಿಕೊಂಡು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ರುಚಿ ಬೇಕು ಅಂದರೆ ಸ್ವಲ್ಪ ಸಾಲ್ಟನ್ನು ಮಿಕ್ಸ್ ಮಾಡಿ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 2 ವಿಷಲ್ ಹಾಕಿಸ್ಕೊಳ್ಳಿ ಸಾಕು. ಇಲ್ಲ ಅಂದರೆ ಬೆಂದಿಲ್ಲ ಅಂದರೆ ಮತ್ತೆ ನಾವು ಬೇಯೋದಕ್ಕೆ ಇಡ್ಬೋದು, ಏನೂ ಆಗೋದಿಲ್ಲ. ನೋಡಿ, ಆಗಿದೆ ಚಿಕನ್ ಸಾಂಬಾರು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಇನ್ನೂ ತುಂಬ ಟೇಸ್ಟ್ ಕೊಡುತ್ತೆ. ನೋಡ್ಬೋದು ನೀವು. ನಾನಿಲ್ಲಿ ರೈಸ್ ಜೊತೆ ಕಾಂಬಿನೇಷನ್ ತೊಗೊಂಡಿದ್ದೀನಿ. ಮುದ್ದೆಗಂತೂ ತುಂಬಾ ರುಚಿಯಾಗಿರುತ್ತೆ. ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಬೋದು. ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.